ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಯಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿ ಟೆಸಲ್ಸ್ಗಳನ್ನು ಯಾವ ಥರ ಮಾಡ್ಕೋಬೇಕು, ಹಾಗೆ ರೆಡಿಮೇಡ್ ಸೀರೆ ಕುಚ್ಚುಗಳನ್ನು ಯಾವ ಥರ ತಯಾರು ಮಾಡ್ಬೇಕಂದ್ರೆ ಶಾಪಲ್ಲಿ ಸಿಗುತ್ತಲ್ಲ ರೆಡಿಮೇಡ್ ಕುಚ್ಚು, ಈ ಥರ ಲೇಸ್ಗಳಿಗೆ ಹಾಕಿ ಅದನ್ನ ಸೇಲ್ ಮಾಡ್ತಾರಲ್ಲ ಆ ಥರ ಕುಚ್ಚುಗಳನ್ನು ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಮೊದಲು ಇವಾಗ ರೆಡಿ ಟೆಸಲ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಒಂದು ದಪ್ಪವಾಗಿರುವಂತಹ ದಾರ ತಗೊಳ್ಳಿ. ಅದನ್ನ ಯಾವುದಾದ್ರೂ ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಅದಕ್ಕೆ ಈ ಥರ ಕಟ್ಕೊಳ್ಳಿ. ಬಿಚ್ಕೊಳಕ್ ಬರೋ ತರ ಹಾಕೊಳ್ಳಿ. ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ. ಈ ಸೈಡ್ ಕೂಡ ಇದೇ ತರ ಕಟ್ಕೋಬೇಕು. ಈ ತರ ಕಟ್ಕೋತೀನಿ. ಸ್ವಲ್ಪ ಟೈಟ್ ಆಗಿ ಕಟ್ಕೊಳ್ಳಿ. ನೋಡಿ, ಈ ತರ ಒಂದ್ ದಾರನ ಕಟ್ಕೊಂಡಿದೀನಿ. ಕುಚ್ಚು ಕಟ್ಟೋದಕ್ಕೆ ಒಂದು ನಾರ್ಮಲ್ ನೀಡಲ್ಗೆ ಒಂದ್ 2 ಎಳೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿದೀನಿ. ಒಂದ್ ವೇಳೆ ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ 4 ಎಳೆ ಕೂಡ ಪೋಣಿಸ್ಕೋಬಹುದು. ಹಾಗೆ ಈ ತರ ಕುಚ್ಚುಗಳನ್ನ ತಗೊಂಡಿದೀನಿ. ಈ ಎಲ್ಲಾ ಕುಚ್ಚುಗಳನ್ನ ಯಾವ ತರ ಮಾಡ್ಕೋಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ, ನಿನ್ನೆ ಅಪ್ಲೋಡ್ ಮಾಡಿರುವಂತ ವಿಡಿಯೋದಲ್ಲಿ. ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಮೇಲ್ಗಡೆ ಐಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಈ ತರ ಕುಚ್ಚುಗಳನ್ನ ಯಾವ ತರ ರೆಡಿ ಮಾಡ್ಬೇಕಂತ ನೋಡಿ. ಈ 2 ಕುಚ್ಚು ಬಂದು 75 ಎಳೆ ಇದೆ. ಒಂದು 75, ಇದು 75 ಇದೆ. ಇದು ಬಂದು 120 ಎಳೆ ಇದೆ, ಈ 2 ಕುಚ್ಚುಗಳು. ಓಕೆ, ಇವಾಗ ರೆಡಿ ಮಾಡ್ಕೊಳ್ಳೋಣ ಟೆಸಲ್ಸ್ ಗಳನ್ನ. ಮೊದಲು 120 ಎಳೆ ತಗೋತೀನಿ. ಈ ತರ ಹಾಕೊಳ್ಳಿ. ನೀಡಲ್ಗೆ ಪೋಣಿಸ್ಕೋಬೇಕಂತೇನಿಲ್ಲ, ಹಾಗೆ ಕೂಡ ಮಾಡ್ಕೋಬಹುದು. ನೋಡಿ, ಈ ತರ ಮಾಡ್ಕೊಂಡು ಸಮವಾಗಿ ಇಟ್ಕೊಂಡು ಈ ನೀಡಲ್ ಇದೆಯಲ್ಲ, ಇದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಇಲ್ಲಿ ದಪ್ಪ ಕೂಡ ತಗೋಬಹುದು ಟೆಸಲ್ಸ್ ಗಳು. ಅಂದ್ರೆ ಈಗ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಲ್ಲ 120 ಎಳೆ, ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಕೂಡ ಮಾಡ್ಕೋಬಹುದು. ಈಗ ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು 4 ಸಲ ಈ ಜರಿ ಥ್ರೆಡ್ ಅನ್ನ ನಾನು ಈ ಕುಚ್ಚಿಗೆ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ ಅನ್ನ ಚುಚ್ಚಿ ಅದನ್ನ ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಅನ್ನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು 1 ಇಂಚ್ ಆಗೋಷ್ಟು ಉದ್ದ ಮಾಡ್ಕೊಂಡಿದೀನಿ. ಮತ್ತೆ ಈ ತರ ತಗೊಳ್ಳಿ. ಇದನ್ನು ಕೂಡ ಸೇಮ್ ಇದೆ, ಎಷ್ಟು ಉದ್ದಕ್ಕೆ ತಗೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಮಾಡ್ಕೋತೀನಿ. ಡಬಲ್ ಕಲರ್ ನಲ್ಲಿ ಕೂಡ ಯಾವ ತರ ಮಾಡ್ಬೇಕಂತ ಕೂಡ ತೋರಿಸ್ತೀನಿ. ಈ ಟೆಸಲ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಹಾಗೆ ಕುಚ್ಚು ಕೂಡ ಯಾವ ತರ ಹಾಕ್ಬೇಕಂತಾನು ತೋರಿಸ್ತಿದ್ದೀನಿ ಈ ಒಂದೇ ವಿಡಿಯೋದಲ್ಲಿ. ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಜಾಸ್ತಿ ಜನ ಇದೇ ಕಮೆಂಟ್ ಆಗ್ತಾ ಇದ್ರಿ, ಟೆಸಲ್ಸ್ ಗಳನ್ನ ಮಾಡೋದನ್ನ ತೋರಿಸಿ ಅಂತ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಒಂದ್ 4 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಇಂದ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ಇದು ಎಷ್ಟು ಉದ್ದಕ್ಕೆ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ, ಈ ತರ ನಾವು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೋಬೇಕು. ಹಾಗೆ ಮಾರ್ಕ್ ಅನ್ನ ಮಾಡ್ಕೊಂಡು ಎಷ್ಟು ಕುಚ್ಚು ಬೇಕಾಗುತ್ತೋ ಟೆಸಲ್ಸ್ ಗಳನ್ನ ಈ ತರ ರೆಡಿ ಮಾಡ್ಕೋಬೇಕು. ಓಕೆ, ಇವಾಗ ಡಬಲ್ ಕಲರ್ ನಲ್ಲಿ ಮಾಡೋದನ್ನ ತೋರಿಸ್ತೀನಿ. ನೋಡಿ, 2 ಕುಚ್ಚುಗಳನ್ನ ತಗೊಂಡಿದ್ದೀನಲ್ಲ, ಇದು 75 ಎಳೆ ಇದೆ, ಇದು 75 ಎಳೆ, ಟೋಟಲ್ 150 ಆಯ್ತು. ಡಬಲ್ ಮಾಡ್ಕೊಂಡಾಗ ನನ್ಗಿಲ್ಲಿ 150 ಎಳೆ ಕುಚ್ಚು ಸಿಗುತ್ತೆ. ಇದು ನೋಡಿ 120 ಎಳೆ ಇತ್ತಲ್ಲ, ಡಬಲ್ ಮಾಡ್ಕೊಂಡಾಗ 240 ಎಳೆ ಆಗಿದೆ. ಈಗ ಡಬಲ್ ತಗೋತೀನಿ. ಈ ತರ ಸಮವಾಗಿ ತಗೊಂಡು ಮತ್ತೆ ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಇಂದ ಈ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲ್ ಮುಂದ್ಗಡೆ ತರ್ತೀನಿ. ಜರಿ ಥ್ರೆಡ್ ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡ್ ಅಲ್ಲಿ. ಅದಾದ್ಮೇಲೆ ಇದಕ್ಕೆ ಒಂದು ಲಾಕ್ ಮಾಡ್ಕೋತೀನಿ. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಒಂದ್ 3 ಸಲ ಸುತ್ಕೊಂಡ್ಮೇಲೆ 3-4 ಸಲ ಜರಿ ಥ್ರೆಡ್ ಸುತ್ಕೊಂಡ್ಮೇಲೆ ಈ ತರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಸೇಮ್ ಇದಕ್ಕೆ ಯಾವ ತರ ಹಾಕ್ತೀವೋ ಜರಿ ಥ್ರೆಡ್ ಇಂದ ಅದೇ ತರ. ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ.
ನೋಡಿ ಡಬಲ್ ಕಲರ್ನಲ್ಲೂ ಕೂಡ ನಾವು ಟಸಲ್ಸ್ಗಳನ್ನು ಈಸಿಯಾಗಿ ರೆಡಿ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಫ್ರೆಂಡ್ಸ್ ಟಸಲ್ಸ್ಗಳನ್ನು ರೆಡಿ ಮಾಡೋದು. ನೋಡಿ ಈ ತರ ಇಟ್ಕೊಳ್ಳೋದು. ನಮ್ಗೆ ಉದ್ದ ಎಷ್ಟು ಬೇಕೋ ನೋಡ್ಕೊಂಡು ಇಟ್ಕೊಂಡು ಟಸಲ್ಸ್ಗಳನ್ನು ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಒಂದೇ ವಿಡಿಯೋದಲ್ಲಿ 2 ತರಹದ ರೆಡಿಮೇಡ್ ಸೀರೆ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ. ಮೊದಲು ಟಸಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಲ್ಲ, ಇದಾದ್ಮೇಲೆ ಇವಾಗ ನೆಕ್ಸ್ಟ್ ಇದೇ ಟಸಲ್ ಅನ್ನ ಯೂಸ್ ಮಾಡಿಕೊಂಡು ರೆಡಿ ಸೀರೆ ಕುಚ್ಚುಗಳನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ಕೂಡ ಈಗ ಇದನ್ನ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಬೋದು. ನೋಡಿ ಈ ತರ ಟಸಲ್ಸ್ಗಳು ರೆಡಿ ಆಗುತ್ತೆ. ನಾವು ಸೀರೆಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಮಾಡ್ಕೋಬಹುದು. ಇವಾಗ ಇದನ್ನ ಇಲ್ಲಿ ಗಂಟು ಹಾಕಿರ್ತೀವಲ್ಲ, ಇದನ್ನ ತಕ್ಕೊಂಡು ಈ ಟಸಲ್ಸ್ಗಳನ್ನ ನಾವು ಈ ತರ ಹೊರಗಡೆ ತಕ್ಕೋಬೇಕು. ನೋಡಿ ಈ ತರ ಟಸಲ್ಸ್ಗಳು ರೆಡಿ ಆಯ್ತು. ನೀವು ಒಂದು ಸೀರೆಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ ಟಸಲ್ಸ್ಗಳನ್ನ ಯಾವ ತರ ಮಾಡ್ಬೇಕಂತ. ನೋಡಿ ಈ ತರ ಒಂದು ಲೇಸ್ ತಗೊಂಡಿದ್ದೀನಿ. ಇದು ಬ್ಲೌಸಿಗೆ ಹಚ್ತಾರಲ್ಲ ಅದೇ ಲೇಸು. ಇದನ್ನೇ ಕೂಡ ಸೀರೆಗೂ ಕೂಡ ನಾವು ಪಲ್ಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ನಾವು ಇದನ್ನು ತಗೊಂಡು ಸೀರೆ ಕುಚ್ಚುಗಳನ್ನು ಹಾಕ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಆನ್ಲೈನಲ್ಲಿ ಕೂಡ ಸೇಲ್ ಯಾವ ಥರ ಮಾಡಬೇಕಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಇದನ್ನು ಈ ಥರ ಒಂದು ಸ್ಟೂಲ್ ಅಥವಾ ಟೇಬಲ್ಗೆ ನಾವು ಈ ಥರ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಈ ಸೈಡ್ ಕೂಡ ಇದೇ ಥರ ಒಂದು ಸೂಜಿಯಿಂದ ಈ ಥರ ಹಾಕ್ತಾ ಇದ್ದೀನಿ. ನಾರ್ಮಲ್ ನೀಡಲ್ ಇರುತ್ತಲ್ಲ ಅದರಿಂದ ಇದಕ್ಕೆ ಫಿಕ್ಸ್ ಮಾಡ್ಕೋತೀನಿ ಟೈಟಾಗಿ ಕೂಡೋ ಥರ. ನೀವು ಸೀರೆಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಮೊದಲೇ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಮೊದಲು ನೋಡಿ ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ನೀವು ಸೀರೆಗೆ ಮಾಡಿಕೊಂಡ್ರೂ ಕೂಡ ಅಷ್ಟೇ ಇದೇ ಥರ ಮಾಡ್ಕೋಬೇಕಾಗತ್ತೆ. ಬಿಚ್ಕೊಳ್ದೆ ಇರೋ ಥರ ಮೊದಲು ಅದನ್ನು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ನೀವು ಪೂರ್ತಿ ಲೇಸ್ಗೆ ಮಾಡಿಕೊಂಡು ಈಗ ನಿಮಗೆ ಸೀರೆ ಸಿಗಲ್ಲಲ್ಲ ಅಂಥವ್ರಿಗೆ ನೀವು ಈ ಥರ ಮಾಡಿಕೊಂಡು ಕೊರಿಯರ್ ಮುಖಾಂತರ ನೀವು ಅವ್ರಿಗೆ ಆನ್ಲೈನ್ನಲ್ಲಿ ಕಳಿಸ್ಬೋದು ಕುಚ್ಚುಗಳನ್ನು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ 3 mm ಇರುವಂತಹ ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡು ಪರ್ಲ್ ಹಾಕಿದ್ದೀನಿ. ಮತ್ತೆ ಒಂದು ಗೋಲ್ಡ್ ಬೀಡು, ಅದಾದಮೇಲೆ ಮತ್ತೆ ಒಂದು ಪರ್ಲು, ಅದಾದಮೇಲೆ ಮತ್ತೆ ಒಂದು ಬೀಡು. ಟೋಟಲ್ 5 ಬೀಡ್ಗಳನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ಟಸಲನ್ನು ಆ್ಯಡ್ ಮಾಡ್ಕೊತೀನಿ. ನೋಡಿ ಈ ಥರ 120 ಎಳೆ ಇದೆ. ಡಬಲ್ ಮಾಡಿಕೊಂಡಾಗ 240 ಎಳೆ ಆಗಿದೆ. ನೋಡಿ ಈ ಥರ. ಇವಾಗ ಇದಕ್ಕೆ ಮತ್ತೆ ಒಂದು 3 mm ಇರುವಂತಹ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡಿ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ವೈಟ್ ಬೀಡ್ ಇದೆಯಲ್ಲ ಇದನ್ನು ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು ನೀಡಲ್. ನೋಡಿ ಈ ಶೇಪಲ್ಲಿ ಬರುತ್ತೆ. ಇವಾಗ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಇವಾಗ ಈ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಮೇಲ್ಗಡೆ ಇರುವಂತಹ ವೈಟ್ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಈ ಬೀಡ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಸೀರೆಗಾದರೂ ಕೂಡ ಇದೇ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು 3-4 ಸಲ ನಾವು ಇದು ಬಿಚ್ಕೊಳ್ದೆ ಇರೋ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ. ಕಾಟನ್ ಥ್ರೆಡ್ಡಿಂದ ನೀಟಾಗಿ ಲಾಕ್ ಮಾಡ್ಕೊಳ್ಳಿ.
ಇವಾಗ ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ತೆಗೆದು ಥ್ರೆಡನ್ನು ಕಟ್ ಮಾಡ್ಕೊತೀನಿ. ನೋಡಿ ಬ್ಯೂಟಿಫುಲ್ಲಾದ ಒಂದು ಕುಚ್ಚು ರೆಡಿ ಆಯಿತು. ಈ ಥರ ನೀವು ಸ್ವಲ್ಪ ದೂರ 1 ಇಂಚು 1.5 ಇಂಚ್ಗೆ ಒಂದು ಪೂರ್ತಿಯಾಗಿ ಲೇಸ್ಗೆ ಮಾಡಿ ಅದನ್ನು ನಾವು ಸೇಲ್ ಕೂಡ ಮಾಡ್ಕೋಬೋದು. ಈಗ ನೋಡಿ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತೊಗೊಂಡು ಇನ್ನೂ ಒಂದು ಪಕ್ಕದಲ್ಲೇ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ರೆಡಿಯಾಗಿದೆ. ಇದನ್ನು ಪೂರ್ತಿ ಲೇಸು ಒಂದು ಸೀರೆ ಅಳತೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇನ್ನೂ ದೂರ ಆದರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಈ ಥರ ಡಿಸೈನ್ಗಳಿಗೆ. ಯಾಕಂದರೆ ಟಜಲ್ಸ್ ಕೂಡ ಉದ್ದವಾಗಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಇದನ್ನು ಜಸ್ಟ್ ನಾವು ಸೀರೆಗೆ ನಾರ್ಮಲ್ ಸ್ಟಿಚ್ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ನಿಮಗೆ. ಇಲ್ಲೇ ಪಕ್ಕದಲ್ಲೇ ಮಾಡಿ ತೋರಿಸ್ತೀನಿ. ಮೊದಲು ಈ ಥರ ಕಾಟನ್ ಥ್ರೆಡ್ಡಿಂದ ಲಾಕನ್ನು ಮಾಡ್ಕೋತೀನಿ. ಓಕೆ, ಈ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು 3 mm ಇರುವಂತಹ ಈ 3 ಬೀಡ್ಗಳನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ 3 ಬೀಡ್ಗಳನ್ನು ಹಾಕಿದ್ದೀನಿ. ಹಾಕಿದ ಮೇಲೆ ಇಲ್ಲಿ ಡಬಲ್ ಕಲರ್ನಲ್ಲಿ ರೆಡಿ ಮಾಡ್ಕೊಂಡಲ್ಲ, ಈ ಟಜಲನ್ನು ಆ್ಯಡ್ ಮಾಡ್ಕೊತೀನಿ. ಇದನ್ನು ಆ್ಯಡ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಟಜಲನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಈ 3 ಬೀಡ್ಗಳಿದೆಯಲ್ಲ, ಇದನ್ನು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಈ ಥರ ಚುಚ್ಕೊಂಡು ಕೆಳಗಡೆ ತರಬೇಕು. ಈ ಥರ ಕೆಳಗಡೆ ತಗೊಂಡು ಬಂದರೆ ನೋಡಿ ಈ ಥರ ಬರುತ್ತೆ ಶೇಪು. ಇವಾಗ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಲಾಕನ್ನು ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು ಸೀರೆಗೆ ಕುಚ್ಚು ಎಷ್ಟು ಬರುತ್ತೋ ನೋಡಿಕೊಂಡು ನೀವು, ಅಂದರೆ ಈ ಲೇಸ್ ತೊಗೊಂಡಿರ್ತೀರಲ್ಲ, ಎಷ್ಟು ಬರುತ್ತೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೋಬೋದು. ಇವಾಗ ಈ 3 ಬೀಡಿಂದನೂ ನೀಡಲನ್ನು ಈ ಥರ ಹೊರಗೆ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಇದೇ ಥರ ಸೀರೆಗೂ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ. ಗ್ಯಾಪ್ ಅಷ್ಟೇ ಫ್ರೆಂಡ್ಸ್, ನೀವು ಕಸ್ಟಮರ್ಗಳ ಮೇಲೆ ಡಿಪೆಂಡು. ಅವರು ಹತ್ರ ಹಾಕಂದರೆ ನೀವು ಹತ್ರ ಹಾಕಬೇಕಾಗತ್ತೆ. ಒಂದು ವೇಳೆ ಅವರು ದೂರ ಇರಲಿ ಅಂದರೆ ದೂರ ಹಾಕ್ಕೋಬೋದು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, 2 ಡಿಸೈನ್ಗಳನ್ನು ಎರಡೆರಡು ಮಾಡಿ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಡಿಸ್ಟೆನ್ಸ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ 2 ಡಿಸೈನ್ಗಳಿಗೂ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.